Hello everyone. ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 3ನೇ ಪ್ರಶ್ನೆಯನ್ನ ಗಮನಿಸಿ. ಎ ಮತ್ತು ಬಿ ಪರಿಮಾಣ ನೇರ ಅನುಪಾತದಲ್ಲಿದ್ದರೆ ಎ ಬೈ ಬಿ ಅನುಪಾತವು ಆಯ್ಕೆ ಒಂದು ಸ್ಥಿರಾಂಕ, ಆಯ್ಕೆ ಬಿ ಶೂನ್ಯವಾಗಿರುತ್ತದೆ, ಆಯ್ಕೆ ಸಿ ಬದಲಾಗುತ್ತಿರುತ್ತದೆ, ಆಯ್ಕೆ ಡಿ ಋಣಾತ್ಮಕವಾಗಿರುತ್ತದೆ. ಎರಡು ಪರಿಮಾಣಗಳು ಎ ಮತ್ತು ಬಿ ನೇರ ಅನುಪಾತದಲ್ಲಿದ್ದಾಗ ಅವುಗಳ ನಡುವಿನ ಸಂಬಂಧವನ್ನ ನಾವು ಎ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಈ ರೀತಿಯಲ್ಲಿ ಬರಿತೇವೆ. ಇದನ್ನ ನಾವು ಸಮೀಕರಣ ರೂಪಕ್ಕೆ ತಂದಾಗ ಎ ಇಸ್ ಈಕ್ವಲ್ ಟು ಕೆ ಇಂಟು ಬಿ. ಕೆ ಅನ್ನೋದು ಒಂದು ಸ್ಥಿರಾಂಕ. ಹಾಗಾದ್ರೆ ಇಲ್ಲಿ ಎ ಬೈ ಬಿ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಕೆ ಆಯ್ತು ಅಲ್ವಾ. ಇದ್ರ ಅರ್ಥ ಏನು, ಎ ಹೆಚ್ಚಾದಂತೆ ಬಿ ಕೂಡ ಅದೇ ಪ್ರಮಾಣದಲ್ಲಿ ಹೆಚ್ಚಾಗತ್ತೆ. ಹಾಗಾಗಿ ಅವುಗಳ ಅನುಪಾತವು ಯಾವಾಗಲೂ ಸ್ಥಿರವಾಗಿರುತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಬೈ ಬಿ ಅನುಪಾತವು ಒಂದು ಸ್ಥಿರಾಂಕ. ಓಕೆ, ಎ ಆಯ್ಕೆ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.